ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾಲಯಗಳ ಬಹಳ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಂಶೋಧನಾ ಮತ್ತು ರಾಷ್ಟ್ರ ಪುನರ್ ನಿರ್ಮಾಣದಲ್ಲಿ ಬುನಾದಿ ಹಾಕಿಕೊಟ್ಟುವ ವಿಶ್ವವಿದ್ಯಾಲಯಗಳು ನಮ್ಮ ಮುಂದೆ ಇದ್ದಾವೆ. ಎಕ್ಸಾಂಪಲ್ ನಳಂದ ವಿಶ್ವವಿದ್ಯಾಲಯ ಆಗಿರ್ಬೋದು, ತಕ್ಷಶಿಲಾ ವಿಶ್ವವಿದ್ಯಾಲಯ ಆಗಿರ್ಬೋದು, ಜಗತ್ತಿನ ಹಳೆಯ ವಿಶ್ವವಿದ್ಯಾಲಯ, ಈ ಭಾರತ ದೇಶದಲ್ಲಿ ಕಂಡ ವಿಶ್ವವಿದ್ಯಾಲಯಗಳು. ಪ್ರಸ್ತುತ ವರ್ತಮಾನದ ವಿಶ್ವವಿದ್ಯಾಲಯಗಳಲ್ಲಿ ನಾವು ನೋಡಿದಾಗ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ನಾವು ಒಂದ್ಸಲ ನೋಡಿದಾಗ ಗೊತ್ತಾಗುತ್ತದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಸುಮಾರು ಕರ್ನಾಟಕ ಸರ್ಕಾರದ 30 ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನೋಡಿದರೆ ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಫ್ಯಾಕಲ್ಟಿ ಫುಲ್ ಟೈಮ್ ವರ್ಕರ್ ಇರೋದು, ಪ್ರೊಫೆಸರ್ ಇರೋದು 18 ಜನ. ಇನ್ನುಳಿದ ಪ್ರೊಫೆಸರ್ಗಳೆಲ್ಲ ಅಲ್ಲಿರುವಂತಹ ಗೆಸ್ಟ್ ಫ್ಯಾಕಲ್ಟಿ ಮೇಲೆ ಇವತ್ತು ಯೂನಿವರ್ಸಿಟಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಒಂದೇ ಕೇಳ್ತಾ ಇದ್ದೇನೆ, ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರೇ, ನೀವು ರಾಜ್ಯದ ಬೇಡವಾದ ವಿಷಯವನ್ನು ಎಲ್ಲ ಮಾತಾಡ್ತೀರಿ. ನಿಮ್ಮ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು, BEd ಮುಗಿದಂತ ವಿದ್ಯಾರ್ಥಿಗಳು, MA MSc ಮುಗಿದಂತ ವಿದ್ಯಾರ್ಥಿಗಳು ನಮಗೆ ಪಾಸ್ ಆದ ಎಕ್ಸಾಮ್ ಬರೆದ ರಿಜಿಸ್ಟರ್ ನಂಬರ್ ಅನ್ನು ಕೊಡಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳದ್ದು ಒಂದು ಮಾತು ಕೂಡ ಮಾತಾಡಲ್ಲ. ಈ ದೇಶದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ರಿಜಿಸ್ಟರ್ ನಂಬರ್ ಕೇಳ್ತಾರೆ. ನಾನು ರಾಜ್ಯದ ವಿಶ್ವವಿದ್ಯಾಲಯಗಳ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿ ನೋಡಿದ ಕಳೆದ 18-21 ವರ್ಷಗಳ ವಿಶ್ವವಿದ್ಯಾಲಯ ಆಗಿದೆ. ಅಲ್ಲಿರುವಂತ ಸಿಬ್ಬಂದಿ ವರ್ಗ ನಾನ್ ಟೀಚಿಂಗ್ ಕೂಡ ಇವತ್ತು ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ಹಳ್ಳಿಯಿಂದ ವಿದ್ಯಾರ್ಥಿಗಳು ಕಾಲೇಜ್ ಕ್ಯಾಂಪಸ್ಗಳಿಗೆ ಓದ್ಬೇಕಂತೇಳಿ ಇವತ್ತು ವಿದ್ಯಾರ್ಥಿಗಳು ಕಾಲೇಜ್ ಕ್ಯಾಂಪಸ್ಗೆ ಬರ್ತಾರೆ. ಕ್ಯಾಂಪಸ್ ಅಲ್ಲಿ ನೋಡಿದ್ರೆ ಅಧ್ಯಾಪಕರಿಲ್ಲ, ಪಾಠ ಮಾಡಲಿಕ್ಕೆ ನಮಗೆ ಅಲ್ಲಿ ಶಿಕ್ಷಕರಿಲ್ಲ. ಸ್ನೇಹಿತರೆ, ಇವತ್ತು ರಾಜ್ಯದ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆಪ್ಪ ಅಂತಂದ್ರೆ, ಕಳೆದ 4 ವರ್ಷಗಳ ಹಿಂದೆ ಸರ್ಕಾರದಂತ 10 ವಿಶ್ವವಿದ್ಯಾಲಯಗಳನ್ನು ಮಂಜೂರು ಮಾಡಿತು. ಬೀದರ್ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಚಾಮರಾಜ, ಹೀಗೆ ರಾಜ್ಯದ 10 ವಿಶ್ವವಿದ್ಯಾಲಯಗಳ ನೇಮಕಾತಿ ಮಾಡಿತು. ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ರಿಜಿಸ್ಟರ್ಗೆ ವೈಸ್ ಚಾನ್ಸಲರ್ ಕೇಳಿದ್ರೆ ನಮಗೆ ಬಜೆಟ್ ಬಂದಿಲ್ಲ ಅಂತ ಹೇಳ್ತೀವಿ. ಇದೇ ವಿದ್ಯಾರ್ಥಿ ಪರಿಷತ್ತು ಇಡೀ ರಾಜ್ಯದಂತ ಹೋರಾಟಗಳು ಭಿಕ್ಷಾಟನೆ ಮಾಡಿ ನಾವು ಇವತ್ತು ನಿಮಗೆ ದುಡ್ಡನ್ನ ಕೊಡ್ತೀವಿ, ವಿಶ್ವವಿದ್ಯಾಲಯಗಳನ್ನ ಅಧ್ಯಾಪಕರು ಕೊಡಿ ಅಂತೇಳಿ ವಿದ್ಯಾರ್ಥಿ ಪರಿಷತ್ತನ್ನ ಹೇಳಿತು. ಹಾಗಾಗಿ ಕೂಡಲೇ ಸರ್ಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು, ಉಸ್ತುವಾರಿ ಸಚಿವರುಗಳಿಗೆ ನಾನು ಮನವಿ ಮಾಡ್ತೀನಿ. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಇಡೀ ಕರ್ನಾಟಕವನ್ನು ಮಾತಾಡ್ತಾರೆ. ವಿದ್ಯಾರ್ಥಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಪಡೆದರೆ ಒಂಥರ ಸ್ಫೂರ್ತಿತೆ ನೋಡುವ ರೀತಿಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದೀವಿ. ಎಲ್ಲಿ ಪಾಸ್ ಆಗಿ ಬಂದಿದೆಯಪ್ಪ ಅಂತಂದ್ರೆ ಇನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂದ್ರೆ ಯಾಕೆ? ಅಲ್ಲಿರುವಂತ ಭ್ರಷ್ಟಾಚಾರ, ಅಲ್ಲಿರುವಂತ ಅಧಿಕಾರಿಗಳ ವ್ಯವಸ್ಥೆ, ಒಂದು ಸಲ ಆದ್ರೂ ಕೂಡ ವಿಶ್ವವಿದ್ಯಾಲಯದ ಬಗ್ಗೆ ಇನ್ನೂವರೆಗೂ ಅವರು ಮಾತಾಡಿಲ್ಲ. ಹಾಗಾಗಿ ಇವತ್ತು ಧಾರವಾಡ ವಿಶ್ವವಿದ್ಯಾಲಯ, ಒಟ್ಟು ಕರ್ನಾಟಕದ ವಿಶ್ವವಿದ್ಯಾಲಯ ಕಳೆದ 2-3 ವರ್ಷಗಳಿಂದ ನೋಡಿದ್ರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಾಲ್ಫಾರ್ಮ್ ಕೂಡ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ಆಸೆ ಇಟ್ಟು MSc ಮಾಡಿರ್ತಾರೆ, ನಮ್ಮ ಸಂಶೋಧನೆ ಮಾಡಬೇಕು, ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಬೇಕಂತ ಆಸೆ ಇಟ್ಟು ವಿದ್ಯಾರ್ಥಿಗಳು ಕ್ಯಾಂಪಸ್ಗೆ ಬರ್ತಾ ಇದ್ದಾರೆ. ಇವತ್ತು ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ತಕ್ಷಣ ನಾನು ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಕೇಳ್ಕೊಳ್ತಾ ಇದ್ದೇನೆ, ರಾಜ್ಯದ ಪ್ರತಿಯೊಂದು ವಿಶ್ವವಿದ್ಯಾಲಯಗಳ ನೇಮಕಾತಿ ಆಗಬೇಕು ಮತ್ತು ಅಲ್ಲಿರುವಂತಹ ಸಿಬ್ಬಂದಿ ನಾನ್ ಟೀಚಿಂಗ್ ವರ್ಗಗಳ ನೇಮಕಾತಿ ಆಗಿ ವಿಶ್ವವಿದ್ಯಾಲಯ ಭರ್ತಿ ಮಾಡಿ ಭವಿಷ್ಯಕ್ಕಾಗಿ, ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆ ಕೊಡಿ ಅಂತೇಳಿ ನಾನು ಈ ಸಮ್ಮೇಳನದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ರಾಜ್ಯದ ವಿದ್ಯಾರ್ಥಿಗಳು ಯಾವ ರೀತಿ ಶೈಕ್ಷಣಿಕ ವಂಚಿತರಾಗ್ತಾ ಇದಾರಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿರುವಂತ ಎಲ್ಲಾ ರಾಜಕಾರಣಿಗಳು ಈ ಕರ್ನಾಟಕ ಸರ್ಕಾರವನ್ನು ನಡೆಸುತ್ತಿರುವ ತಮ್ಮ ಕುರ್ಚಿಗಾಗಿ ಇವತ್ತು ಬಡದಾಡ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಯಾರೂ ಕೂಡ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಹಾಗಾಗಿ ನಾನು ಈ ಸಮ್ಮೇಳನದ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿಕೊಳ್ಳುವುದು ಇಷ್ಟೇ, ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯದ ವಿಶ್ವವಿದ್ಯಾಲಯಗಳ ನೇಮಕಾತಿ ಮಾಡಿ ತಕ್ಷಣ ಪ್ರೊಫೆಸರ್ ನೇಮಕಾತಿ ಆಗಬೇಕಂತ ಈ ರಾಜ್ಯ ಸಮ್ಮೇಳನದ ಮೂಲಕ ನಾನು ಕೇಳಿಕೊಳ್ತಾ ನನ್ನ ಭಾಷಣ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್.